ಈಗ ನಮ್ಮ ಜೊತೆ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಸರ್, ಇವತ್ತು ಪ್ರತಿಭಟನೆ ಆಯ್ತು, ವಾಟ್ ನೆಕ್ಸ್ಟ್ ಅಂತ? ಇವತ್ತಿನ ಒಂದು ಪ್ರತಿಭಟನೆ ಫಲಪ್ರದ ಆಗುತ್ತೆ ಅಂತ ವಿಶ್ವಾಸ? ಕೇಂದ್ರ ಸರ್ಕಾರದ ಗಮನ ಸೆಳೆದಿದ್ದೇವೆ. ಇದರ ಮುಖಾಂತರ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರ ಗಮನ ಸೆಳೆಯುವಂತಹ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದ್ದೇವೆ. ಎಲ್ಲರಿಗೂ ಮಾಹಿತಿ ಇರುವಂತೆ ಕರ್ನಾಟಕಕ್ಕೆ ಘೋರ ಅನ್ಯಾಯ ಆಗ್ತಾ ಇದೆ. ಜನ ಏನಾಗಿದೆ ಕೇಂದ್ರದಲ್ಲಿ ಅಂತ ಹೇಳಿದ್ರೆ, ಕರ್ನಾಟಕ ಅತ್ಯಂತ ಸೌಮ್ಯ ಸ್ವಭಾವದ ರಾಜ್ಯ ಅಂತ ಹೇಳಿ ನದಿ ನೀರಿನ ಹಂಚಿಕೆಯಲ್ಲಿಯೂ ಇವತ್ತು ನಮಗೆ ತಾರತಮ್ಯ, ನಮಗೆ ಅನ್ಯಾಯ. 15ನೇ ಹಣಕಾಸು ಯೋಜನೆಯಲ್ಲಿ ನಮಗೇನು ಹಣ ಬರಬೇಕಾಗಿತ್ತು ಅದರಲ್ಲೂ ಅನ್ಯಾಯ, ಬರ ಪರಿಹಾರದಲ್ಲೂ ಅನ್ಯಾಯ, ಕೋವಿಡ್ ಬಂದಾಗೂ ಅನ್ಯಾಯ, ಯಾವುದೇ ನಮ್ಮ ನೀರಾವರಿ ಯೋಜನೆಗಳಿಗೂ ಅನ್ಯಾಯ. ಮಹದಾಯಿ ಇರಬಹುದು, ಕಾವೇರಿ ಇರಬಹುದು, ಇತರ ನಮ್ಮ ಮೇಕೆದಾಟು ಇರಬಹುದು, ಲಕ್ಷಾಂತರ ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಬರುವಂತದ್ದು ಇದು ಇವತ್ತು ತಡೆ ಹಿಡಿದು ಅಥವಾ ನಮಗೆ ಹಂಚಿಕೆ ಮಾಡದೇ ಇರುವಂತದ್ದು, ಇದು ಮಲತಾಯಿ ಧೋರಣೆ ಮಾಡ್ತಾ ಇರುವಂತದ್ದು ಎಲ್ಲರ ಗಮನದಲ್ಲಿದೆ. ಇದರ ವಿರುದ್ಧ ಪ್ರತಿಭಟನೆ ಮಾಡಿದ್ದೇವೆ, ಇವತ್ತು ಎಲ್ಲರ ಗಮನಕ್ಕೆ ತಂದಿದ್ದೇವೆ. ಮುಂದೆ ಹೋರಾಟ ಮಾಡ್ತೀವಿ. ಸರ್, ನೀವು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ರಿ, ಅಲ್ಲಿ ವಿಧಾನಸೌಧ ಮುಂದೆ ಬಿಜೆಪಿ ಅವರು ಪ್ರತಿಭಟನೆ ಮಾಡಿ ಈಗಷ್ಟೇ ವಿಧಾನಸೌಧಕ್ಕೆ ಬೀಗ ಜಡಿಯೋದಕ್ಕೆ ಮುಂದಾಗಿದ್ದಾರೆ. ನೋಡಿ, ಅವ್ರು ನಾಟಕ ಮಾಡ್ತಾ ಇದ್ದಾರೆ. ಅವರಿಗೆ ಕರ್ನಾಟಕದ ಬಗ್ಗೆ ಸ್ವಲ್ಪ ಆದ್ರೂ ಕಿಂಚಿತ್ತು ಅವರಿಗೆ ಕಳಕಳಿ ಇದ್ರೆ ದೆಹಲಿಗೆ ನಮ್ಮ ಜೊತೆಲಿ ಬರಬೇಕಾಗಿತ್ತು. ಇದೇನು ಅವ್ರ ಪಕ್ಷದ ವಿರುದ್ಧ ನಾವು ಪ್ರತಿಭಟನೆ ಮಾಡಿಲ್ಲ. ನಮಗೆ ಆದಂತ ಏನು ಅನ್ಯಾಯ ಆಗಿದೆ, ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೇವೆ. ಹೀಗಾಗಿ ರಾಜ್ಯದ ಬಗ್ಗೆ ಕಳಕಳಿ ಇದ್ರೆ, ಇವತ್ತು ರಾಜ್ಯಕ್ಕೆ ಏನು ಕೇಂದ್ರ ಮಲ್ತಾಯಿ ಧೋರಣೆ ಅನುಸರಿಸ್ತಾ ಇದೆ, ಇದನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ಅವರು ಇದರಲ್ಲಿ ಭಾಗವಹಿಸಬೇಕಾಗಿತ್ತು. ಅವರು ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ಹಣಕಾಸು ಸಚಿವರಿಗೆ ಹೋಗಿ ಮನವಿ ಮಾಡಿಕೊಳ್ಬೇಕಾಗಿತ್ತು. ಅದು ಬಿಟ್ಟು ಅಲ್ಲಿ ಇವತ್ತು ಈ ಪ್ರತಿಭಟನೆಗೆ ಬೆಂಬಲ ಕೊಡದಂತೂ ಅತ್ತೇ ಹೋಯಿತು. ಇದರ ವಿರುದ್ಧವಾಗಿ ಅವರೇನು ಮಾಡ್ತಾ ಇರ್ತಕ್ಕಂಥದ್ದು ಜನ ನೋಡ್ತಾ ಇದ್ದಾರೆ. ಅವರಿಗೆ ಜನ ತಕ್ಕ ಪಾಠ ಕಲಿಸ್ತಾರೆ. ಇದರಲ್ಲಿ ರಾಜಕೀಯ ಹಿತಾಸಕ್ತಿ ಇದೆ, ಕಾಂಗ್ರೆಸ್ನ ರಾಜಕೀಯ ಹಿತಾಸಕ್ತಿ ಇದೆ, ಹೀಗಾಗಿ ನಾವು ಈ ಪ್ರತಿಭಟನೆಗೆ ಹೋಗ್ತಾ ಇಲ್ಲ ಅನ್ನುವಂತ ಒಂದು ಮಾತನ್ನ ಏನು ರಾಜ್ಯದ ಹಿತದ ಬಗ್ಗೆ, ರಾಜ್ಯಕ್ಕೆ ಆದಂತ ಅನ್ಯಾಯದ ಬಗ್ಗೆ ಪ್ರತಿಭಟನೆ ಮಾಡುವಂತದ್ದು ಇದು ರಾಜಕೀಯನ? ಇವತ್ತು ಅವರು ಉತ್ತರ ಕೊಡ್ಲಿ. ಯಾಕೆ 1,89,000 ಕೋಟಿ ರೂಪಾಯಿ ಇವತ್ತು ಕೇಂದ್ರದಿಂದ ಅನ್ಯಾಯ ಆಗಿದೆ, ನಮಗೆ ಬರಬೇಕಾದಂತದ್ದು ಬಂದಿಲ್ಲ, ಅದ್ರ ಬಗ್ಗೆ ಉತ್ತರ ಕೊಡ್ಲಿ. ಇವತ್ತು ಬರೋ ಬಗ್ಗೆ ಒಂದು ನ್ಯಾಯ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ. ಕರ್ನಾಟಕ ರಾಜ್ಯದ ಜನ ಅವರಿಂದ ಉತ್ತರ ಬಯಸ್ತಾ ಇದ್ದಾರೆ. ಉತ್ತರ ಕೊಡಿ ಬಿಜೆಪಿಗಳೇ. ಇದಿಷ್ಟು ಹಿರಿಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಒಂದು ಮಾತು. ನಮ್ಮಲ್ಲಿ ಯಾವುದೇ ರಾಜಕೀಯ ಹಿತಾಸಕ್ತಿಯನ್ನು ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಿಲ್ಲ. ಜನರ ಭಾವನೆಗಳನ್ನು ಹೇಳುವಂತಹ ಹಾಗೂ ನಮಗೆ ಪರಿಹಾರ ಅನುದಾನ ಕೊಡುವುದರಲ್ಲಿ ತಾರತಮ್ಯ ಆಗ್ತಿದೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಕ್ಯಾಮರಾಮನ್ ನವೀನ್ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್, ನವದೆಹಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.